ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಬಿ ಎನ್ ಬ್ರೋ. ಐ ಆಮ್ ಚರಣ್. ನೆನೆ ನಾನು ಅನಾಲಿಸಿಸ್ ಏನು ಮಾಡಿದ್ದೆ, ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ, ಓಕೆ, ಕೆಲವೊಂದು ಕೀ ಪಾಯಿಂಟ್ಸ್ ಹೇಳಿದ್ದೆ. ಒಂದೊಂದು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡ್ಕೊಳ್ಳಿ. ಫಸ್ಟ್ ಪಾಯಿಂಟ್, ನಾಳೆ 45 ಮಿನಿಟ್ಸ್ ಟು 1 ಅವರ್ ತುಂಬ ಇಂಪಾರ್ಟೆಂಟ್. ಮಾರ್ಕೆಟ್ ಫಾಲ್ ಆಗುತ್ತೆ ಅಂತ ಹೇಳಿದ್ದೆ. ಒ ಟಿ ಎಮ್ಮೇ ಬೈ ಮಾಡಬೇಕು ಅಂತ. ಒ ಟಿ ಎಮ್ ಬೈ ಮಾಡೋರಿಗೆ ಇನ್ವೆಸ್ಟ್ಮೆಂಟ್ ಡಬಲ್ ಆಗಿದೆಯಲ್ವ ನೋಡೋಣ. ಸೆಕೆಂಡ್ ಪಾಯಿಂಟ್, ಇವತ್ತು ಬೈಯಿಂಗ್ ಮೊಮೆಂಟಮ್ ಬಂದಿದೆ. ಇದನ್ನು ನೋಡಿ ಎಲ್ಲರೂ ನಾಳೆ ಬೈ ಮಾಡ್ತಾರೆ, ಬಟ್ ನಾಳೆ ಬೈ ಆಗಲ್ಲ ಅಂತ ಹೇಳಿದ್ದೆ. ಬೈ ಆಗಿದೆಯಲ್ವ ನೋಡೋಣ. ಇದು ಸೆಕೆಂಡು. ಮೂರನೇದು, ಡೇ ಚಾರ್ಟಲ್ಲಿ ಒಂದು ಕ್ಯಾಂಡಲ್ ಬರ್ತಿದ್ದೆ, ಇದೇ ಕ್ಯಾಂಡಲ್ ಬರುತ್ತೆ ಅಂತ. ಸೇಮ್ ಕ್ಯಾಂಡಲ್ ಬಂದಿದೆಯಲ್ವ ನೋಡೋಣ. 3. ನಾಲ್ಕನೇದು, ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ, ಓಕೆ, ನೀವು ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ, ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ. 4 ಪ್ಲಸ್ ಇವತ್ತು ನಾವು ಲೈವ್ ಟ್ರೇಡಲ್ಲಿ ವಿತ್ ಡ್ರಾಯಿಂಗ್ ಕೊಟ್ಟಿದ್ದೀನಿ ನಾನು. ಇದೇ ಡ್ರಾಯಿಂಗ್ ಇಲ್ಲಿಗೆ ಹೋಗುತ್ತೆ ಅಂತ, ಅದು ವರ್ಕ್ ಆಗಿದೆಯಾ ಇಲ್ವಾ, ಇಷ್ಟು ಪಾಯಿಂಟ್ ಚೆಕ್ ಮಾಡೋಣ. ಯಾವುದಾದ್ರೂ ಒಂದು ಸಿಂಗಲ್ ಪಾಯಿಂಟ್ ಮಿಸ್ ಆಗಿದ್ದರೆ ನೋಡಿ, ಯಾಕಂದರೆ ಎಷ್ಟೆರಡು ಅನಾಲಿಸಿಸ್ ಮಾಡಿರೋ ವೀಡಿಯೋ ಯೂಟ್ಯೂಬಲ್ಲಿ ಇರ್ತದೆ, ಅದನ್ನು ನೋಡಿ ಇವಾಗ ಮಾರ್ಕೆಟ್ನ ನೋಡಿ. ನನಗೆ ಗೊತ್ತಿರೋಂಗೆ ನಮ್ಮ ಕರ್ನಾಟಕ ಅಲ್ಲ, ಸೌತ್ ಇಂಡಿಯಾದಲ್ಲೇ ದ ಬೆಸ್ಟ್ ಚಾನಲ್ ನಮ್ಮದೇ. ನಿಮ್ಗೆ ಅದು ನಿಜ ಅಂದರೆ ಕಾಮೆಂಟ್ ಮಾಡಿ, ಇಲ್ಲಾಂದರೆ ನೋ ಪ್ರಾಬ್ಲಮ್, ಓಕೆ. ಯಾಕಂದರೆ ಯಾರು ನೆನ್ನೆ ನಾನು ಏನು ಹೇಳಿದ್ದೀನಿ ಅಂತ ಹೇಳಿ ಇವಾಗ ಅದನ್ನು ಪ್ಲೇ ಮಾಡಿ ತೋರಿಸಿ, ಲೈವ್ ಮಾಡಿ ತೋರಿಸಲ್ಲ. ಇದು ನೋಡಿ, ಇವಾಗ ನಾನು ತೋರಿಸ್ತೀನಿ, ನೋಡ್ಕೊಳ್ಳಿ. ಒಂದೊಂದು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು, ಕೇಳಿಸ್ಕೊಳ್ಳಿ. ನಾಳೆ ಲಾಸ್ಟ್ 45 ಮಿನಿಟ್ಸ್ ತುಂಬ ಇಂಪಾರ್ಟೆಂಟ್. ಇದು ಯಾಕೆ ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಲಾಸ್ಟ್ 45 ಮಿನಿಟ್ಸ್ ಕಾಮೆಂಟ್ ಮಾಡಿರಿ. ಎಷ್ಟು ಕಾಮೆಂಟ್ಸ್ ಬರ್ತಾವೆ ನೋಡಿಕೊಂಡು ಆ 45 ಮಿನಿಟ್ಸ್ ಇಂಪಾರ್ಟೆಂಟ್ ಯಾಕೆ, ಅಲ್ಲಿ ಯಾವುದು ಒ ಟಿ ಎಮ್ ಯಾವ್ದು ತಗೋಬೇಕು, ಅದ್ರ ಬಗ್ಗೆ ನಾನು ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತೀನಿ. ಕೇಳಿಸ್ಕೊಂಡ್ರಲ್ವ? ಲಾಸ್ಟ್ 45 ಮಿನಿಟ್ಸ್ ಟು 1 ಅವರ್ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ನೋಡ್ಕೊಳ್ಳಿ. ನಾಳೆ ಮಾರ್ಕೆಟ್ ಇವತ್ತು ಟ್ರೆಂಡಿಂಗ್ ಇದೆ ಅಂತ ನಾಳೆ ಎಲ್ಲರೂ ಟ್ರೆಂಡಿಂಗ್ ಅನ್ಕೋತೀರಾ, ಟ್ರೆಂಡಿಂಗ್ ಬರಲ್ಲ ನಾಳೆ, ಓಕೆ. ನಾಳೆ ಡೇ ಚಾರ್ಟಲ್ಲಿ ಈ ಥರ ಒಂದು ಆಲ್ಟ್ ಕ್ಯಾಂಡಲ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಕೇಳಿಸ್ಕೊಂಡ್ರಲ್ವಾ? ಇವತ್ತು ಟ್ರೆಂಡಿಂಗ್ ಇದೆ ಅಂತ ನಾಳೆ ಎಲ್ಲರೂ ಟ್ರೆಂಡಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾಳೆ ಡೇ ಚಾರ್ಟಲ್ಲಿ ಈ ಥರ ಒಂದು ಆಲ್ಟ್ ಕ್ಯಾಂಡಲ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಅಂತ, ಓಕೆ. ಇವಾಗ ಬನ್ನಿ ರಿಸಲ್ಟ್. ಸೆಕೆಂಡ್ ಪಾಯಿಂಟ್, ಸರಿ ಇದೆ ಅಲ್ವ, ಡೇ ಚಾರ್ಟ್ ಚೆಕ್ ಮಾಡ್ಕೊಳ್ಳಿ ಯಾವ ಕ್ಯಾಂಡಲ್ ಬಂದಿದೆ ಅಂತ. ನಾವು ಏನು ಕ್ಯಾಂಡಲ್ ಬರ್ದಿದ್ದೀವಿ ಫುಲ್ ಜೂಮ್ ಮಾಡಿಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಸೇಮ್ ಕ್ಯಾಂಡಲ್ ಬಂದಿದೆ ಅಲ್ವಾ ನೋಡಿ, ಓಕೆ. ಒಂದು ದಿವಸ ಮುಂಚೆನೇ ಕ್ಯಾಂಡಲ್ ಯಾವ್ದು ಬರುತ್ತೆ ಅಂತ ಬರ್ಕೊಟ್ಟಿದ್ದೀನಿ ನಾನು. ಸೆಕೆಂಡ್ ಪಾಯಿಂಟ್. ಮೂರನೇ ಪಾಯಿಂಟ್, ಫಸ್ಟ್ ಹಾಫ್ ಮೇಲೆ ಹೋಗಿದೆ ಅಂದರೆ ಈ ರೆಸಿಸ್ಟೆನ್ಸ್ ಝೋನ್ ಏನು ಹಾಕಿದ್ದೀವಿ, ಈ ಝೋನಿಂದ ಮಾರ್ಕೆಟ್ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ. ಲಾಸ್ಟ್ ಹಾಫ್ ಅಂದರೆ ಫಸ್ಟ್ ಹಾಫಲ್ಲಿ ಮಾರ್ಕೆಟ್ ಮೇಲೆ ಹೋಗಿದೆ ಅಂದರೆ ಸೆಕೆಂಡ್ ಹಾಫಲ್ಲಿ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ. ಕೇಳಿಸ್ಕೊಂಡ್ರಲ್ವಾ? ಫಸ್ಟ್ ಹಾಫಲ್ಲಿ ಮಾರ್ಕೆಟ್ ಮೇಲೆ ಹೋಗಿದೆ ಅಂದರೆ ಸೆಕೆಂಡ್ ಹಾಫಲ್ಲಿ ಮಾರ್ಕೆಟ್ ಈ ಝೋನಿಂದ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ. ಅದು ಲಾಸ್ಟ್ 1 ಅವರ್, ರೈಟ್. ಇವಾಗ ರಿಸಲ್ಟ್ ನೋಡಿ. ಇದು ಝೋನ್ ಲೆವೆಲ್ ನೆನ್ಪಿಟ್ಕೊಳ್ಳಿ. ಯೂಟ್ಯೂಬಲ್ಲಿ ಇರ್ತದೆ ವೀಡಿಯೋ. 24,253, ಓಕೆ. ಇವಾಗ ಬನ್ನಿ. ಫಸ್ಟ್ ಹಾಫ್ ಮಾರ್ಕೆಟ್ ಮೇಲೆ ಹೋಗಿದೆ 24,253, ಎಕ್ಸಾಕ್ಟ್ ಅಲ್ಲಿಗೆ ಹೋಗಿ ಅಲ್ಲಿಂದ ಮಾರ್ಕೆಟ್ ಫಾಲ್ ಆಗಿದೆ, ಓಕೆ. ಫಸ್ಟ್ ಹಾಫ್ ಮಾರ್ಕೆಟ್ ಮೇಲೆ ಹೋಗಿ ಸೆಕೆಂಡ್ ಹಾಫಲ್ಲಿ ಫಾಲ್ ಆಗಿದೆ. ತಮ್ಲೈನ್ ಇದನ್ನು ಕಟ್ ಮಾಡ್ಕೋಬೋದಾ ನೋಡಿ, ಪರ್ಫೆಕ್ಟ್ ತಮ್ಲೈನ್ ಅಲ್ವಾ, ಕಟ್ ಮಾಡ್ಕೋಬೋದಲ್ವ, ಡ್ರಾಯಿಂಗ್ ವಿತ್ ಡ್ರಾಯಿಂಗ್, ಓಕೆ. 3. ನೆಕ್ಸ್ಟ್ ಪಾಯಿಂಟ್ ನಮ್ಮದು ಲೆವೆಲ್ಸ್, ನಮ್ಮ ಲೈವ್ ಟ್ರೇಡಿಂಗ್, ಓಕೆ. ಬೆಳಿಗ್ಗೆ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡಿದ್ದೆ, ಟೆಲಿಗ್ರಾಮ್ ಓಪನ್ ಮಾಡಿ ತೋರಿಸ್ತೀನಿ. ಇದು ಹೈ ಕ್ರಾಸ್ ಆದರೆ ಸಿ ಕಡೆಗೆ ಪ್ಲ್ಯಾನ್ ಮಾಡ್ಕೊಳ್ಳಿ. ರೆಸಿಸ್ಟೆನ್ಸ್ ಝೋನ್ ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡಿ ಅಂತ. ನಮ್ಮ ರೆಸಿಸ್ಟೆನ್ಸ್ವರೆಗೂ ಹೋಗಿದೆ. ಸೆಕೆಂಡ್ ಹಾಫಲ್ಲಿ ಇಲ್ಲಿ ನಾವು ಪಿ ಸೆಲ್ ಮಾಡಿ ಪಿ ಬೈ ಮಾಡಿ. ನಮ್ಮ ಸ್ಟೂಡೆಂಟ್ಸ್ಗೆ ಲಾಸ್ ಬರ್ತಾ ಇದ್ರು ಕೂಡ ನಾನು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೆ. ಡ್ರಾಯಿಂಗ್ ಇದು ಮಧ್ಯಾಹ್ನ ಬರೆದಿರೋ ಡ್ರಾಯಿಂಗ್, ಓಕೆ. ಇನ್ನೂ ಡಿಲೀಟ್ ಮಾಡಿಲ್ಲ ನೋಡಿ. ಇದು ಮೇಲೆ ಹೋಗಿ ಇದು ವಾಪಸ್ ಬರುತ್ತೆ, ಓಕೆ. ಆ್ಯಂಡ್ ಈ ಲೋ ಬ್ರೇಕ್ ಆದರೆ ಇಲ್ಲೊಂದು ಬೇರಿಶ್ ಕಲರ್ ಬಾಕ್ಸ್ ಹಾಕಿದ್ದೀನಿ ನೋಡಿ, ಇಲ್ಲಿವರೆಗೂ ಬರುತ್ತೆ ಅಂತ. ಇವಾಗ ನಾನು ಜೂಮ್ ಮಾಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸ್ಟೂಡೆಂಟ್ಸ್ ಯಾರ್ಯಾರು ಬಂದಿದ್ರು ಟೆಲಿಗ್ರಾಮಲ್ಲಿ ಕೂಡ ಲೈವ್ ಲಿಂಕ್ ಹಾಕಿದ್ದೆ. ಟೆಲಿಗ್ರಾಮಿಂದ ಬಂದವರು ಕೂಡ ನಾನು ಮಾಡಿದ್ದೀನ ಇಲ್ವಾ ಲಾಸ್ಟಲ್ಲಿ ಒಂದು ಸಾರ್ ಕೇಳಿದ್ರು, ಮಾರ್ಕೆಟ್ ಮೂಮೆಂಟಮ್ ಏನು ಸರ್, ಏನು ಯಾವ ಕಡೆ ಹೋಗುತ್ತೆ ಅಂತ. ಪಿ ಮಾಡಿ ಸರ್, ಮಾರ್ಕೆಟ್ ಫಾಲ್ ಆಗುತ್ತೆ, ಈ ಗ್ಯಾಪ್ ಫಿಲ್ ಮಾಡುತ್ತೆ ಅಂತ ಹೇಳಿದ್ದೆ. ದಿಸ್ ಈಸ್ ದ ರಿಸಲ್ಟ್. ಸೇ ಎಸ್ ಆರ್ ನೋ ಸರ್, ಹೆಸರು ಹೇಳ್ಬಾರ್ದು ಯೂಟ್ಯೂಬಲ್ಲಿ, ಓಕೆ. ನೋಡಿ, ಫಸ್ಟ್ ಹಾಫ್ ಮೇಲೆ ಹೋಗಿದೆ, ನಮ್ಮ ಲೆವೆಲ್ಸ್ ಫಾಲ್ ಆಗಿದೆ. ಡೇ ಚಾರ್ಟಲ್ಲಿ ನಾನು ಏನು ಕ್ಯಾಂಡಲ್ ಬರ್ತಿದೆ ಸೇಮ್ ಕ್ಯಾಂಡಲ್ ಬಂದಿದೆ, ಓಕೆ. ಆ್ಯಂಡ್ ಲೈವ್ ಡ್ರಾಯಿಂಗ್ ಈ ಥರ ಇದೆ, ವರ್ಕ್ ಆಗಿದೆ. ಇದನ್ನ ನೋಡಿ ಎಲ್ಲರೂ ಬೈ ಅಂತಾರೆ, ಬೈ ಆಗಲ್ಲ, ಸೆಲ್ ಆಗುತ್ತೆ ನೋಡಿ ಹೆಂಗಿದೆ.
ಲಾಸ್ಟ್ 45 ಮಿನಿಟ್ಸ್ ಅಲ್ವಾ, ಇವಾಗ ಅದು ಇಂಪಾರ್ಟೆಂಟ್. ನಾನೇನು ಸೆಲ್ಫ್ ಡಬ್ಬ ಹೊಡ್ಕೊಳ್ತಾ ಇಲ್ಲ, ನಾನು ಏನು ಹೇಳಿದ್ದೀನಿ ನಾಲೆಜ್ ಇದೆ ಅದನ್ನು ತೋರಿಸ್ತಾ ಇದ್ದೀನಿ. ನಿನ್ನೆ ಹೇಳಿದ್ದೀನಿ, ಇವತ್ತು ಬಂದಿದೆ ಅಂತ. ಓಕೆ, ನೋಡಿ ಇವಾಗ ನೀವು ಲಾಸ್ಟ್ 45 ಮಿನಿಟ್ಸ್ ಟು 1 ಅವರ್ ಲೆಕ್ಕ ಹಾಕೋಣ. ಈ ಮೌಸ್ ಮೇಲೆ ಕ್ಯಾಂಡಲ್ ಮೇಲೆ ಟೈಮ್ ಇಟ್ಟರೆ, ಇದಿಟ್ಟರೆ ನೀವು ಕ್ಯಾಂಡಲ್ ಮೇಲೆ ಮೌಸ್ ಇಟ್ಟರೆ ಕೆಳಗಡೆ ಟೈಮ್ ತೋರಿಸುತ್ತೆ. ಇಲ್ಲಿ ನೋಡ್ಕೋಬೋದು ನೀವು ಟೈಮ್, ಇಲ್ಲಿ ನೋಡ್ಕೊಳ್ಳಿ. 2 ಗಂಟೆ, 2 ಕಾಲ್, 2:15, 3 ಗಂಟೆ, 1 ಅವರ್. ಇಲ್ಲಿ OTM ಬೈ ಮಾಡೋಕ್ಕೆ ಹೇಳಿದ್ದೆ. ಇಲ್ಲಿ OTM ಬೈ ಮಾಡಿದರೆ ಇದಕ್ಕೆ OTM ನಾನೇ ಹೇಳಿದ್ದೆ 24,050, 23,950 ಇಲ್ಲ 24,050 OTM ಹೇಳಿದ್ದೆ. 50 ರುಪೀಸ್ಗೆ ಏನೋ ಹೇಳಿದ್ದೆ ಎಂಟ್ರಿ, 50 ರೂಪಾಯಿಗೆ. ಅದು ಎಷ್ಟಾಗಿದೆ ಹೇಳಿ, ಬೈ ಮಾಡಿದ್ದಾರೆ ಸ್ಟೂಡೆಂಟ್ಸು. ಅದು ಎಷ್ಟಾಗಿದೆ ಕಾಮೆಂಟ್ ಮಾಡಿ ಹೇಳಿ. ಯಾರ್ಯಾರಿಗೆ ಎಷ್ಟೆಷ್ಟು ಪ್ರಾಫಿಟ್ ಆಗಿದೆ ಕೂಡ ಕಾಮೆಂಟ್ ಮಾಡಿ ಹೇಳಿ. ಇದು ನಮ್ಮ ಲೆವೆಲ್ಸು, ನಮ್ಮ ಅನಾಲಿಸಿಸ್ ವರ್ಕ್ ಆಗಿರೋ ವಿಧಾನ. ಓಕೆ, ಮೊನ್ನೆ ಕಂಪ್ಲೀಟಾಗಿ ಮಾರ್ಕೆಟ್ ಫಾಲ್ ಆದಾಗ ಎಲ್ಲರೂ ಸೆಲ್ ಅಂದರು, ನಾನು ಬೈ ಅಂದೆ. ಇವತ್ತು ನಾನು ಎಲ್ಲರೂ ಬೈ ಅಂತಾರೆ, ಇದು ಫಾಲ್ ಆಗುತ್ತೆ ಅಂತ ಹೇಳಿದ್ದೆ. 45 ಮಿನಿಟ್ಸ್ ಫಾಲ್ ಆಗುತ್ತೆ, 45 ಮಿನಿಟ್ಸ್ ಟು 1 ಅವರ್ ಫಾಲ್ ಆಗಿದೆ. ಸೇಮ್ ಲೆವೆಲ್ಸ್ ಆ್ಯಂಡ್ ಮಾರ್ಕೆಟ್ ಮುಗಿದ ಮೇಲೆ ಇವಾಗ ಬಂದು ಟ್ರೆಂಡ್ ರಿವರ್ಸ್ ಆಯಿತು. ಆ ಹರಿಕತೆ ಏನು ಹೇಳ್ತಿಲ್ಲ. ರೆಸಿಸ್ಟೆನ್ಸ್ ನೀವು ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲಿ ಇರ್ತದೆ, ಹೆಂಗೆ ವರ್ಕ್ ಆಗಿದೆ ನೋಡಿ. ಅದಕ್ಕೆ ನಾನು ಹಾಕಿದ್ದೀನಿ ತಮ್ಲೈನ್, ಐ ಆಮ್ ದಿ ಕಿಂಗ್ ಆಫ್ ಮಾರ್ಕೆಟ್ ಅಂತ. ಇದನ್ನು ಯಾರಾದರೂ ಅಕ್ಸೆಪ್ಟ್ ಮಾಡೋರಿದ್ದರೆ BN Roy ಕಿಂಗ್ ಆಫ್ ಮಾರ್ಕೆಟ್ ಅಂತ ಕಾಮೆಂಟ್ ಮಾಡಿರಿ. ಎಷ್ಟು ಜನ ನಮಗೆ ಸಪೋರ್ಟಿವ್ ಆಗಿದ್ದಾರೆ, ನಮ್ಮ ಅನಾಲಿಸಿಸಿಂದ ಎಷ್ಟು ಜನಕ್ಕೆ ಹೆಲ್ಪ್ ಆಗ್ತಿದೆ ನಾವು ನೋಡೋಣ. ಓಕೆ, ಯಾಕಂದರೆ ಲಾಂಗ್ ಗ್ಯಾಪ್ ಇದೆ, 3 ಡೇಸ್ ಇದೆ. ಎಷ್ಟು ಕಾಮೆಂಟ್ ಸಪೋರ್ಟ್ ಮಾಡ್ತಾರೆ, ಯಾಕಂದರೆ ಇಷ್ಟು ಅಕ್ಯುರೇಸಿ ಅನಾಲಿಸಿಸ್ ಬರಬೇಕಾದ್ರೆ ಟೆಲಿಗ್ರಾಮಲ್ಲಿ ಕೂಡ ಇಷ್ಟೊಂದು ಫ್ರೀಯಾಗಿ ಸಪೋರ್ಟ್ ಮಾಡಬೇಕಾದ್ರೆ ಕಾಮೆಂಟ್ ಕೇಳೋದು, ಲೈಕ್ ಕೇಳೋದು ತಪ್ಪೇನಿಲ್ಲ ನಾನು. ಓಕೆ ರೈಟ್, ಸಪೋರ್ಟ್ ಮಾಡಿರಿ. ಇದು ಬೆಳಿಗ್ಗೆ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಕೊಟ್ಟಿರೋದು. ಈ ಟೆಲಿಗ್ರಾಮ್ಗೆ ಏನಾದರೂ ಜಾಯ್ನ್ ಆಗಬೇಕಂದ್ರೆ ಟ್ರೇಡ್ ವಿತ್ ಚರಣ್ ಇಲ್ಲಿ ಸರ್ಚ್ ಮಾಡಿ ನೋಡಿ, ಚಾನಲ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಏನು ಹೇಳ್ತಿದ್ದೆ, ಎಸ್, ಇಷ್ಟು 100% ಅಕ್ಯುರೇಸಿ ವಿತ್ ಡ್ರಾಯಿಂಗ್ ಕೊಡ್ತಾ ಇದ್ದೀನಿ. 1 ಡೇ ಬಿಫೋರ್ ಅದೂ ಲೈಕು ಕಾಮೆಂಟ್ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ನಮ್ಮನ್ನು ಫಾಲೋ ಮಾಡೋರು, ನಮ್ಮ ಹತ್ರ ಬೆನಿಫಿಟ್ ತೊಗೊಳ್ತಾ ಇರೋರು, ಇಲ್ಲ ನಮ್ಮಿಂದ ಯಾರಿಗಾದ್ರೂ ನಾಲೆಜ್ ಬಂದು ಅವ್ರಿಗೆ ಹೆಲ್ಪ್ ಆಗ್ತಿರೋರು, ನಿಮ್ಮ ಹೆಸರುಗಳನ್ನ ಒಂದೊಂದು ಕಾಮೆಂಟ್ ಮಾಡಿರಿ. ನಿಮ್ಮ ಕಾಮೆಂಟ್ ಎಷ್ಟು ಬರ್ತಾವೋ ನಾನು ಇನ್ನೂ ಸ್ವಲ್ಪ ಬೆಟ್ರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಮಂಡೇ ಅನಾಲಿಸಿಸ್ ಹೇಳಿ ಸರ್ ಅಂದರೆ ಕಾಮೆಂಟ್ಸ್ ಬರಲಿ, ತುಂಬ ಜಾಸ್ತಿ ಕಾಮೆಂಟ್ಸ್ ಬರಲಿ. ಈಗ ಎಸ್ಟರ್ಡೇ ಮಾಡೋದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಆಲ್ಮೋಸ್ಟ್ 60 ಕಾಮೆಂಟ್ಸ್ ಬಂದಿದ್ದಾವೆ. ಈ ವಿಡಿಯೋಗೆ 100, ಯಾಕಂದರೆ ಎಲ್ಲ ಕ್ಯಾಂಡಲ್ಸು ನಮ್ಮ ಕಂಟ್ರೋಲಲ್ಲೇ ವರ್ಕ್ ಆಗಿದ್ದಾವೆ ಇವತ್ತು, ರೈಟ್? ನಿನ್ನೆ ಇವತ್ತೆಲ್ಲ 100 ಕಾಮೆಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. 100 ಬರಲಿ. ಮಂಡೇ ಯಾವಾಗ ಏನಾಗುತ್ತೆ, ಯಾವ ಟೈಮ್ಗೆ ಏನಾಗುತ್ತೆ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ನೋಡೋಣ, ಟ್ರೈ ಮಾಡೋಣ. ಎಷ್ಟು ಸಪೋರ್ಟ್ ಬರುತ್ತೋ ನಾನು ಅಷ್ಟು ನಾಲೆಜ್ನ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ, ಬಾಯ್.